ದೇವರಿಗೆ ನಾವು ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡ್ತೇವೆ. ಸಂಧ್ಯಾ ವಂದನೆ ಮಾಡಿ ಆದ ಮೇಲೆ ದೇವರಿಗೆ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಬೇಕೋ ಅಥವಾ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಿ ಆದ ಮೇಲೆ ಸಂಧ್ಯಾ ವಂದನೆಯನ್ನು ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಶ್ರೀನಿವಾಸ ತೀರ್ಥರು ಸದಾಚಾರ ಸ್ಮೃತಿ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡುವಾಗ ಒಂದು ಮಾತನ್ನು ಹೇಳ್ತಾರೆ. ಅಥ ಸಂಧ್ಯೋತ್ತರಂ ನಿರ್ಮಾಲ್ಯ ವಿಸರ್ಜನಂ ಕುರ್ಯಾತ್ ಎಂಬುದಾಗಿ ಹೇಳಿ ನರಸಿಂಹ ಪುರಾಣದ ವಾಕ್ಯವನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಯಃಪ್ರಾತರುತ್ಥಾಯ ವಿಧಾಯ ನಿತ್ಯಂ ನಿರ್ಮಾಲ್ಯಮೀಶಸ್ಯ ನಿರಾಕರೋತಿ ನತಸ್ಯ ದುಃಖಂ ನ ದರಿದ್ರತಾ ಚ ನಾಕಾಲ ಮೃತ್ಯು ನ ಚ ರೋಗ ಮಾತ್ರಂ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಯಾರು ಪ್ರಾತಃ ಕಾಲದಲ್ಲಿ ಬೇಗನೆ ಎದ್ದು ಸಂಧ್ಯಾ ವಂದನೆಯನ್ನು ಮಾಡಿ, ನಿತ್ಯ ಕೃತ್ಯಗಳು ಅಂತಂದ್ರೆ ಸಂಧ್ಯಾ ವಂದನೆ ಮೊದಲಾದವುಗಳು ಅಂತ ಅರ್ಥ. ಸಂಧ್ಯಾ ವಂದನೆಯನ್ನು ಮಾಡಿ ಯಾರು ಭಗವಂತನಿಗೆ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡ್ತಾರೆಯೋ ಅಂಥವರಿಗೆ ದಾರಿದ್ರ್ಯ ಬರೋದಿಲ್ಲ, ದುಃಖ ಬರೋದಿಲ್ಲ, ಅಕಾಲ ಮೃತ್ಯು ಬರೋದಿಲ್ಲ, ಅನಂತರದಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ರೋಗಗಳು ಬರೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ಮೊದಲಿಗೆ ಸಂಧ್ಯಾ ವಂದನೆಯನ್ನು ಮುಗಿಸಿ ಅನಂತರ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡುವಂತಹದ್ದು ಶ್ರೇಷ್ಠವಾಗಿರುವಂತಹ ಪದ್ಧತಿ.